ಸೋಮನಾಥೇಶ್ವರ ನಗರ ದ್ವಾರದಲ್ಲಿ ಬಿರುಕು ಮಿಡಿದು ಜನರಲ್ಲಿ ಆತಂಕ ಮನೆ ಮಾಡಿದೆ. ದ್ವಾರ ಯಾವಾಗ ಬಿದ್ದುಬಿಡುತ್ತೋ ಅನ್ನುವಂತಹ ಆತಂಕದಲ್ಲಿ ಜನ ಇದ್ದಾರೆ. ವಿಲ್ಸನ್ ಗಾರ್ಡನ್ ನಿಂದ ನಿಮಾನ್ಸ್ಗೆ ಹೋಗುವಂತಹ ರಸ್ತೆಯಲ್ಲಿ ಈ ದ್ವಾರ ಇದೆ. ಅನೇಕ ಬಾರಿ ವಾಹನಗಳ ಮೇಲೆ ಆ ಸಿಮೆಂಟ್ ಸೀಲಿಂಗ್ನ ಚೂರುಗಳು ಬಿದ್ದಿದ್ದಾವೆ. ಹಾಗಾಗಿ ದ್ವಾರವನ್ನ ದುರಸ್ತಿ ಮಾಡಿ ಮುಂದಾಗುವಂತಹ ಅಪಾಯವನ್ನ ಈಗಲೇ ತಡೆಯಿರಿ ಅಂತ ಹೇಳಿ ಜನ ಒತ್ತಾಯವನ್ನ ಮಾಡ್ತಿದ್ದಾರೆ. ದ್ವಾರದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ಯಾವಾಗ ಏನಾಗುತ್ತೋ ಅನ್ನುವಂಥ ಭಯ ಜನರಿಗೆ. ನೀವು ಅನಾಹುತ ಆದ ಮೇಲೆ, ಅಪಾಯ ದುರಂತ ಸಂಭವಿಸಿದ ಮೇಲೆ ಬಂದು ಸಾಂತ್ವನ ಹೇಳೋದಲ್ಲ ಅಥವಾ ಪರಿಹಾರದ ಘೋಷಣೆ ಮಾಡೋದಲ್ಲ. ಅದಕ್ಕೂ ಮುಂಚೆನೆ ಎಚ್ಚೆತ್ಕೊಳ್ಳಿ. ಕಣ್ಣಿಗೆ ಕಾಣಿಸ್ತಾ ಇಲ್ವಾ ನಿಮ್ಗೆ? ಅದರ ಸೀಲಿಂಗ್ಗಳು ಕೆಳಗೆ ಬೀಳ್ತಾ ಇದ್ದಾವೆ. ಜನರ ತಲೆಗೆ ಬಿದ್ದು ಮತ್ತೇನೋ ಅನಾಹುತ ಆಗಿ ದುರಂತ ಸಂಭವಿಸೋ ಮೊದಲು ಇದನ್ನ ದುರಸ್ತಿ ಮಾಡಿ, ರಿಪೇರಿ ಮಾಡಿ ಅಂತ ಹೇಳಿ ವಾಹನ ಸವಾರರು, ಸ್ಥಳೀಯರು ಆಗ್ರಹವನ್ನ ಮಾಡ್ತಿದ್ದಾರೆ. ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ಚಂದನಾ ಶೆಟ್ಟಿ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಒಂದು ಅದ್ಭುತವಾದಂತ ಒಂದು ಆರ್ಚ್ ಇದೆ. ಆ ಆರ್ಚ್ ನ ಸ್ಥಿತಿ ಹೇಗಿದೆ ಅಂತ ಇವತ್ತು ತೋರಿಸ್ತಾ ಹೋಗ್ತೀನಿ. ಸದ್ಯ ಈ ಒಂದು ಆರ್ಚ್ ಬರುವಂತದ್ದು ವಿಲ್ಸನ್ ಗಾರ್ಡನ್ ಇಂದ ನಿಮಾನ್ಸ್ಗೆ ಹೋಗೋ ರಸ್ತೆಯ ಒಂದು ಸೋಮೇಶ್ವರ ನಗರದಲ್ಲಿ. ನಾನು ಅದೇ ಜಾಗದಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಎಷ್ಟು ಸೂಪರ್ ಆಗಿದೆ ಆರ್ಚ್ ನ ಸ್ಥಿತಿ ಅಂತ. ವಾರ್ಡ್ ನಂಬರ್ 61 ಸೋಮೇಶ್ವರ ನಗರದ ಆರ್ಚ್ ಇದು, ಹೆಬ್ಬಾಗಿಲಿದು. ಎಷ್ಟು ಸುಂದರವಾಗಿ, ಎಷ್ಟು ನೀಟಾಗಿ ಪಾಲಿಕೆ ಮೇಂಟೈನ್ ಮಾಡಿದೆ ಅಂತ ಹೇಳ್ಬಿಟ್ರೆ ನಿಜಕ್ಕೂ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು. ಅಂದ್ರೆ ಯಾವಾಗ ಇದು ಬಿದ್ದೋಗುತ್ತೆ ಅನ್ನೋ ಭಯದಲ್ಲೇ ನಿತ್ಯ ಓಡಾಡುವಂತ ಸ್ಥಿತಿ ನಮಗಾಗೋಗಿದೆ. ಅಂದ್ರೆ ನೂರಾರು ವಾಹನಗಳು ಈ ಹೆಬ್ಬಾಗಿಲ ಕೆಳಗೆ ಓಡಾಡ್ತಾವೆ, ಶಾಲಾ ವಾಹನಗಳು ಓಡಾಡ್ತಾವೆ. ಬಲಭಾಗದಲ್ಲಿ ಪೆಟ್ರೋಲ್ ಬಂಕ್ ಇದೆ, ಪೆಟ್ರೋಲ್ ಹಾಕ್ಸ್ಕೊಳ್ಳಕ್ಕೆ ಸುಮಾರಷ್ಟು ಜನ ನಿತ್ಯ ಓಡಾಡ್ತಾರೆ. ಮತ್ತೆ ಎಡಭಾಗದಲ್ಲಿ ಆಸ್ಪತ್ರೆ ಇದೆ. ಅಂದ್ರೆ ನೀವು ಜಸ್ಟ್ ಯೋಚನೆ ಮಾಡಿ, ಆಸ್ಪತ್ರೆಗೆ ಆಂಬ್ಯುಲೆನ್ಸ್ಗಳು ಓಡಾಡುತ್ತವೆ. ಇದೇ ಮಾರ್ಗವಾಗಿ ಸಾಕಷ್ಟು ಆಂಬ್ಯುಲೆನ್ಸ್ಗಳು ಓಡಾಡುವಂಥದ್ದು. ಆದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯ ಒಂದು ನೀಟಾಗಿ ಮೇಂಟೈನ್ ಮಾಡುವಂತ ಕೆಲಸ ಆಗಿಲ್ಲ. ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ ಅಂತ ಇಲ್ಲಿನ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಅಂದ್ರೆ ಇಲ್ಲಿನ ಸ್ಥಳೀಯ ಮೂಲಗಳ ಪ್ರಕಾರ ಕಳೆದ 2 ತಿಂಗಳ ಹಿಂದೆ ಆಂಬ್ಯುಲೆನ್ಸ್ ಮೇಲೆ ಇಲ್ಲಿನ ಒಂದು ಸಿಮೆಂಟ್ ತುಂಡು ಕೆಳಗೆ ಬಿದ್ದಿದೆ ಅನ್ನುವಂತ ಮಾಹಿತಿಯನ್ನ ಕೊಡ್ತಾ ಇದ್ರು. ನೀವು ಗಮನಿಸಬಹುದು, ಒಂದು ಭಾಗದಲ್ಲಿ ಹೆಬ್ಬಾಗಿಲ ಒಂದು ಭಾಗದಲ್ಲಿ ಯಾವ ರೀತಿ ಬಿರುಕು ಬಿಟ್ಟು ಹೋಗಿದೆ. ಅಲ್ಲಿರುವಂತ ಲೈಟ್ ಗಳನ್ನ ಇಷ್ಟು ಕಳಪೆ ನಿರ್ವಹಣೆ ಮಾಡ್ಲಾಗ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಡ್ಯಾಮೇಜ್ ಆಗಿರುವಂತದ್ದು, ಈಗ್ಲೋ ಆಗ್ಲೋ ಬೀಳೋ ಸ್ಥಿತಿಯಲ್ಲಿದೆ. ಅಂದ್ರೆ ಇವರು ಬಿದ್ದ ಮೇಲೆ ಓಡೋಡಿ ಬರೋದಕ್ಕಿಂತ ಈಗಲೇ ಇದನ್ನ ದುರಸ್ತಿ ಮಾಡಿದ್ರೆ ನಮ್ಮ ಪ್ರಾಣ ಕೂಡ ಉಳಿಯುತ್ತೆ. ಇದನ್ನ ನೀಟಾಗಿ ಮೇಂಟೈನ್ ಮಾಡಬೇಕು ಅಂತ ಆಗ್ರಹಿಸ್ತಾ ಇರುವಂತದ್ದು. ಅಂದ್ರೆ ನೀವು ನೋಡಿದ್ರಲ್ಲ ದೃಶ್ಯಗಳಲ್ಲಿ ಎಷ್ಟರ ಮಟ್ಟಿಗೆ ಹಾಳಾಗಿ ಹೋಗಿದೆ. ಆ ಸಿಮೆಂಟ್ ತುಂಡುಗಳೇನಾದ್ರೂ ಯಾರ ಮೇಲಾದ್ರೂ ಬಿದ್ರು ನಿಜಕ್ಕೂ ದೊಡ್ಡ ಮಟ್ಟದಲ್ಲಿ ಆಘಾತ ಆಗೋದಂತೂ ಸತ್ಯ. ಆದಷ್ಟು ಬೇಗ ಇಲ್ಲಿಗೆ ಪಾಲಿಕೆ ಅಧಿಕಾರಿಗಳು ಈ ಸಮಸ್ಯೆಗೆ ಒಂದು ಪರಿಹಾರವನ್ನ ಕೊಡಬೇಕು ಅಂತ ಇಲ್ಲಿನ ಸ್ಥಳೀಯರು ಆಗ್ರಹಿಸ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ರೋಷನ್ ಜೊತೆ ಚಂದನಾ ಶೆಟ್ಟಿ, ಬೆಂಗಳೂರು.